ಕಾರ್ಯಕ್ರಮದ ಒಂದು ಉದ್ಘಾಟನೆಯ ಅವಕಾಶ ಮಾಡಿಕೊಟ್ಟಂತಹ ಈ SUPSC ಒಂದು ಸಂಸ್ಥೆಗೆ ಮತ್ತು ಡಾಕ್ಟರ್ ತ್ರಿವೇಣಿ ರವಿಚಂದ್ರನ್ ಅವರ ಮೇಡಮ್ಗೆ, ಅದೇ ರೀತಿ ಈ ವೇದಿಕೆ ಮೇಲಿರುವಂತಹ ನಮ್ಮ ಗುರುಗಳಾದಂತಹ ಯುವಶಕ್ತಿಯ ಒಂದು ಚೈತನ್ಯವಾದಂತಹ ರವಿ ಡಿ ಚನ್ನನವರ್ ಸರ್ಗೆ ಮತ್ತು ನನ್ನ ಸ್ನೇಹಿತರು ಆದಂತಹ IPS ಅಧಿಕಾರಿ ಮಿಥುನ್ ಅವರಿಗೆ ಮತ್ತು ತಮ್ಮೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ಈ ಒಂದು 4 ಮಾತು ಮಾತಾಡಂತ ಹೇಳಿದ್ದಾರೆ. ಅದಕ್ಕೆ ತಮ್ಮನ್ನು ಉದ್ದೇಶಿಸಿ 4 ಮಾತು ಮಾತಾಡ್ತೇನೆ. ಮೊದಲೇದಾಗಿ ತಾವೆಲ್ಲರೂ ಬಂದಿದ್ದೀರಿ ಇವತ್ತು ಈ ಒಂದು ಹೊಸ ಬ್ಯಾಚದ ಉದ್ಘಾಟನೆ ಕಾರ್ಯಕ್ರಮ. IAS ಬ್ಯಾಚು. IAS ಬ್ಯಾಚ್ ಅಂದರೆ ಒಂಥರ ಮೈ ಜುಮ್ ಅಂದು ಬಿಡ್ತದ ಅಂತದಲ್ಲ. IAS ಅನ್ನುವಂತಹ ಹೆಸರು ಕೇಳಿದ್ರೆ ಒಂಥರ ಮೈ ಜುಮ್ ಅಂದು ಬಿಡ್ತದ, ಕರೆಕ್ಟಾ? ಅದರಲ್ಲಿನೂ ಈ ಒಂದು ರವಿ ಸರ್ ಆಗಿರ್ಬೋದು ಅಥವಾ ಇನ್ನಿತರ ಅಧಿಕಾರಿಗಳನ್ನು ನೋಡ್ರೆ ನೀವು ಒಂಥರ ಮನಸ್ಸಿಗೆ ಉಲ್ಲಾಸ ಹೆಚ್ಚಾಗ್ತದ. ಪ್ಲಸ್ ಅದೇ ರೀತಿ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಅಂಥೇಳಿ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅದು ನಮಗೆ ಒಂದು ಖುಷಿ ವಿಚಾರ. ಯಾಕಂದರೆ ನೀವೆಲ್ಲ ಬಂದದ್ದು ಈ ಕೋವಿಡ್ ಸಂದರ್ಭದಲ್ಲಿ ಇಷ್ಟೆಲ್ಲ ಜನ ಅಡ್ಮಿಷನ್ಸ್ ತೊಗೊಂಡು ಇಲ್ಲ ನಾನು ಮಾಡಲೇಬೇಕು, ನಾನು IAS ಆಗಲೇಬೇಕು ಅನ್ನುವಂತಹ ಒಂದು ಛಲ ಇಟ್ಕೊಂಡು ಬಂದಿದ್ದಾರೆ. ಅದಕ್ಕೆ ಮೊದಲೇದಾಗಿ ತಮಗೆಲ್ಲ ನಾವು ಸ್ವಾಗತವನ್ನು ಕೋರ್ತೇವೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದ ತಕ್ಷಣ ನಮಗೆ ಕೆಲವೊಂದು ವಿಚಾರಗಳು ನೆನಪಾಗ್ತವೆ. ಬಹಳಷ್ಟು ಜನರನ್ನು ನೋಡ್ತೀವಿ ನಾವು ಮಾರ್ಕೆಟ್ ಹತ್ರ, ಸುಮಾರು ಜನರಿಗೆ ಗೈಡ್ ಮಾಡ್ತಿರ್ತೀವಿ. ಆ ಸಂದರ್ಭದಲ್ಲಿ ನೋಡಿದ ತಕ್ಷಣ ಫಸ್ಟ್ಗೆ ಒಂದು ನೆನಪು ಏನಾಗ್ತದೆ ಅಂದರೆ, ಫಸ್ಟ್ ಡೇ ಸಿಕ್ಕಾಪಟ್ಟೆ ಹುಮ್ಮಸ್ಸಿದ್ದಿರ್ತದ. ರವಿ ಸರ್ ನೋಡ್ತಾರೆ, ನಮ್ಮನ್ನು ನೋಡ್ತಾರೆ, ಮಿಥುನ್ ಅವ್ರು ನೋಡ್ತಾರೆ, ಆಮೇಲೆ ಹಲವಾರು ಅಧಿಕಾರಿಗಳನ್ನು ನೋಡ್ತಾರೆ. ಇವರಾಗಿದ್ದಾರೆ, ನಾವ್ಯಾಕೆ ಆಗಕ್ಕಾಗಲ್ಲ, ಇದೆಲ್ಲ ವಿಚಾರಗಳು ಬಂದ್ಬಿಡ್ತಾವೆ. ಒಂದಿನ ಫುಲ್ ಅದೇ ವಿಚಾರದಾಗ ತಲೆಯಾಡ್ತಿರ್ತಾರೆ ಫಸ್ಟ್ ಡೇ. ಓಕೆ, ಸೆಕೆಂಡ್ ಡೇ ಏನು ಮಾಡ್ತಾರೆ ಅಂದರೆ, ಅಲ್ಲ ಕಾಮನ್ ಹುಡುಗರಿಗೆ ನಾನು ಅಬ್ಸರ್ವ್ ಮಾಡಿದ್ದು ಒಂದು 50% ವಿದ್ಯಾರ್ಥಿಗಳು ಈ ಥರ ಮಾಡ್ತಿರ್ತಾರೆ. ಸೆಕೆಂಡ್ ಡೇ ಏನಾಗ್ತದೆ ಅಂದರೆ, ಮಾರ್ಕೆಟ್ ಒಳಗೆ ಹೋಗಿ ಎಲ್ಲ ಬುಕ್ಸ್ಗಳನ್ನು ತೊಗೊಂಬಂದ್ಬಿಡ್ತಾರೆ, ಕರೆಕ್ಟಾ? ಮಾಡ್ತಾರೆ ಇಲ್ಲ? ಥರ್ಡ್ ಡೇ ಏನಾಗ್ತದೆ ಅಂದರೆ, ಕ್ಲಾಸ್ ಸ್ಟಾರ್ಟ್ ಆಗ್ತವೆ, ಆಮೇಲೆ ಕಾಂಪಿಟೇಷನ್ ನೋಡ್ತಾರೆ. ಅಲ್ಲಿ ಒಮ್ಮೆ ಮನಸ್ಸಿಗೆ ಒಮ್ಮೆ ಬಂದ್ಬಿಡ್ತದೆ ಒಂದು 3ನೇ ದಿವಸಕ್ಕೆ. ಏನಂದರೆ, ನನ್ನಿಂದ ಇದು ಸಾಧ್ಯವಾ, ನಾನು ಇದನ್ನು ಮಾಡ್ತನಾ? IAS ಅಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನು, KS ಅಂದ್ರೆ ಸಿಕ್ಕಾಪಟ್ಟೆ ಕಾಂಪಿಟೇಷನು. ಅಲ್ಲಿ ಒಂದು ಥರ್ಡ್ ಡೇ ಏನೋ ಒಂದು ವಿಚಾರ ಬರ್ತದಲ್ಲ, ಆ ವಿಚಾರ ಬಂದ ತಕ್ಷಣ ನೀವು ಏನು ಮಾಡ್ಬೇಕು ಹೋಗಬೇಡಿ ಅಂದರೆ, ಹಿಂಜರಿಯಕ್ಕೆ ಹೋಗಬೇಡಿ. ಓಕೆ, ಇದು ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನು ಮಾಡ್ತಿರ್ತಾರೆ. 3ನೇ ದಿವಸಕ್ಕೆ ಏನಾಗ್ತದೆ ಅಂದ್ರೆ, IAS ಅಂತ ಅಡ್ಮಿಷನ್ ತೊಗೊಂಡಿರ್ತಾರೆ. ಇಲ್ಲ ಸರ್ ನಮ್ಮ KSಗೆ ಕನ್ವರ್ಟ್ ಮಾಡಿ, ಆಮೇಲೆ ಈ ಥರ ಬರ್ತಿರ್ತಾವೆ ವಿಚಾರಗಳು. ಆ ವಿಚಲಿತರಾಗದೆ ಏನು ಮಾಡ್ರಿ ಅಂದರೆ, ನಿಮ್ಮ ಗುರಿ ಏನೈತಿಲ್ಲ ಅದರೊಂದಿಗೆ ಸಾಗಿ. ಯಾಕೆ ಹೇಳ್ತಾನಂದ್ರೆ, ನನಗೂ ಇವೆಲ್ಲ ವಿಚಾರಗಳು ಬಂದಿದ್ದು. ನಾವು KS ಮಾಡಬೇಕಾದ್ರೆ ಸುಮಾರು ವಿದ್ಯಾರ್ಥಿಗಳಲ್ಲಿ ಬಂದಿದ್ದಾವೆ. ನನ್ನ ಪತ್ನಿಗೂ ಬಂದಿತ್ತು 3ನೇ ದಿವಸಕ್ಕೆ, ನಾನು KS ಮಾಡಂಗಿಲ್ಲ ಅಂತ. ಓಕೆ, ಅಂದರೆ ಹಿಂಗೆ ಎಲ್ಲರೂ ಮನಸ್ಸೊಳಗೆ ಬರ್ತವೆ. ಅದಕ್ಕೆ 3 ದಿವಸಕ್ಕೆ ವಾಪಸ್ ಹೋಗಕ್ಕೆ ಹೋಗಬೇಡಿ. ಒಂದು 20-21 ದಿವಸ ಒಂದು ಸೈಕಾಲಜಿಕಲ್ ಇದನ್ನಿರ್ತದೆ. ಎಫರ್ಟ್ ಹಾಕಿ ಇನಿಷಿಯಲಿ ಎಫರ್ಟ್ ಹಾಕೋರು ಏನು ಮಾಡ್ರಿ ಅಂದರೆ, ಒಂದು 21 ಡೇಸ್ ನೀವು ಎಫರ್ಟ್ ಹಾಕಿ, ಆಮೇಲೆ ಏನಾಗ್ತದೆ, ಅದು ಒಂದು ಹಾಬಿಟ್ ಆಗಿಬಿಡ್ತದೆ. ಎಸ್, ನಾನು ಮಾಡ್ಬೋದು ಅನ್ನುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬರ್ತದ. ಯಾಕಂದರೆ 3 ದಿವಸ ತಮಾಷೆ ಮಾಡೋರು ಭಾಳ ಜನ ಇದ್ದಿರ್ತಾರೆ, 3 ದಿವಸ ಸಿಕ್ಕಾಪಟ್ಟೆ ಓದೋರು ಭಾಳ ಜನ ಇದ್ದಿರ್ತಾರೆ. ಅದನ್ನು 100 ದಿವಸಕ್ಕೆ ತಗೊಂಡ್ಕೊಂಡು ಹೋಗಿ ನೀವು ಸಕ್ಸಸ್ ಕಾಣಬೇಕಾಗ್ತದೆ. 1 ವರ್ಷ ಆ್ಯಕ್ಚುಲಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, 1 ವರ್ಷ ನೀವು ಒಂಥರ ಬುದ್ಧರಾಗ್ರಿ ಅಂತ ಅರ್ಥ ಆಯ್ತಲ್ಲ. ಬುದ್ಧ ಅಂದರೆ ಏನೂ ಬೇಡ ಅಂತ. ಓಕೆ, ಮೊದಲು ಏನಿತ್ತು ಹೆಸರು ಬುದ್ಧಂದು? ಸಿದ್ಧಾರ್ಥ ಅಂತ ಹೆಸರಿತ್ತು, ಕರೆಕ್ಟಾ? ಸಿದ್ಧಾರ್ಥ ಅಂದ್ರೆ ಏನದರ ಅರ್ಥ? ಸಿದ್ಧಾರ್ಥ ಅಂದ್ರೆ ಎಲ್ಲವನ್ನು ಉಳ್ಳವನು, ಕರೆಕ್ಟಾ? ಯಶೋಧ ಅನ್ನುವಂತ ಏನಿದ್ರು ಪತ್ನಿ ಇದ್ರ ಇಲ್ಲ? ಐಶ್ವರ್ಯ ರಾಯ್ಕಿಂತ ಚೆನ್ನಾಗಿರುವಂತ ಯಶೋಧ ಅನ್ನುವಂತ ಪತ್ನಿ ಇದ್ರು. ರಾಹುಲ್ ಅನ್ನುವಂತಹ ಮಗ ಇದ್ದ. ಒಂದು ವಿಧಾನಸೌಧ ಹತ್ರ ಒಂದು ದೊಡ್ಡ ಅರಮನೆ ಇತ್ತು, ಸಾವಿರಾರು ಜನ ಸೇವಕರಿದ್ರು. ಯಾರಿಗೆ? ಸಿದ್ಧಾರ್ಥನಿಗೆ. ಯಾಕೆ ಬಿಟ್ಟ ಸಿದ್ಧಾರ್ಥ? ಬೇಡ ನಾನು ಬುದ್ಧ ಆಗೋಣ ಅಂತ ವಿಚಾರ ಯಾಕೆ ಬಂತು ಅಂದರೆ, ಜ್ಞಾನ ಅನ್ನೋದು ಇವೆಲ್ಲ ಇದ್ರೆ ಬರಲ್ಲ ಅಂತ ಅವಾಗ ಹೇಳ್ಬಿಟ್ಟಿದ್ದಾರೆ ಅವರು. ನೀವೇನು ಮಾಡ್ಬೇಕಂದ್ರೆ, ನೀವು ಫಸ್ಟ್ಗೆ ಬುದ್ಧ ಆಗಬೇಕು. ಎದಕ್ಕೆ ಬುದ್ಧ ಆಗಬೇಕು ಅಂದರೆ, ಸಿದ್ಧಾರ್ಥ ಆಗೋಕ್ಕೆ ಬುದ್ಧ ಆಗಬೇಕು. ಈಗ ಸಾಹೇಬರು ಬಂದರು, ಎಂಥ ಗಾಡಿ ಬಂತು? ಆಗಿನ ಕುದುರೆಗಿಂತಲೂ ವೇಗವಾಗಿ ಓಡುವಂಥ ಗಾಡಿ ಒಳಗೆ ಬಂದ್ಬಿಟ್ರು ಸಾಹೇಬರು, ಕರೆಕ್ಟಾ?
ನಾವು ಆ್ಯಕ್ಚುಲಿ ಓದುವಾಗ ಏನು ಮಾಡ್ತಿದ್ವಿ ಅಂದರೆ, ನಾನು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾಗ ಅವಾಗ ಎಸ್ ಪಿ ಸಾಹೇಬ್ರ ಗಾಡಿಗೆ ಒಂದು ರೆಡ್ ಲೈಟ್ ಇರ್ತಿತ್ತು ಅವಾಗ. ಆ ನಾನು ಅಲ್ಲಿ ಗಾರ್ಡಾಗಿ ಡ್ಯೂಟಿ ಮಾಡುವಾಗ ಆ ಲೈಟ್ ಬಂದ ತಕ್ಷಣ ಒಂಥರ ಮನಸ್ಸಾಗಿ ಏನು ಅನ್ಸದ ಅಂದರೆ, ಈ ಲೈಟ್ ಒಳಗೆ ಯಾವಾಗ ಅಡ್ಡಾಡ್ಬೇಕಪ್ಪ ನಾವು ಅಂತ ಅನಿಸ್ತದೆ. ರೆಡ್ ಲೈಟ್ ಪಕ್ 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 ಅದು ಹೆಂಗೆ ಹೋಯ್ತಿತ್ತಲ್ಲ, ಆ್ಯಕ್ಚುಲಿ ಹಿಂಗೆ ಒಂದು 500 ಮೀಟ್ರ್ ಅದು ಗಾಡಿ ಕಾಣ್ತಿತ್ತು ನಮಗೆ. ನಾವು ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕು ಕಾನ್ಸ್ಟೇಬಲ್ ಇದ್ದಾಗ. ಅವಾಗ ಒಂದು ಅನಿಸ್ತಿತ್ತು ಮನಸ್ಸೋಗಿ, ಯಾಕೆ ನಾವು ಇದು ಗಾಡಿ ಒಳಗೆ ಅಡ್ಡಾಡಬೇಕು ಅಲ್ಲ ಅಂತ. ಓಕೆ, ಹಾಗೆ ಅದನ್ನ ನೋಡಿದ್ರಾಗ ಒಂಥರ ಏನೋ ಹುಮ್ಮಸ್ಸಿದ್ದಿರ್ತದ ನೋಡಿದ್ರಲ್ಲಿ. ಇನ್ನು ಅನುಭವಿಸ್ರೆ ಇನ್ನೂ ಎಷ್ಟು ಹುಮ್ಮಸ್ಸಿರ್ತದ. ಅದಕ್ಕೆ ಏನು ಮಾಡಿ, ಫಸ್ಟ್ಗೆ ನೀವು ಬುದ್ಧ ಆಗಿ ಒಂದು ವರ್ಷ ಎಲ್ಲ ಯೋಚನೆಗಳನ್ನ ಬಿಟ್ಟುಬಿಡಿ. ಒನ್ಲಿ ಏನಂದ್ರೆ ಓದಬೇಕು ಓದಬೇಕು ಓದಬೇಕು, ಇಷ್ಟೇ. ಒಂದು ವರ್ಷ ಎಫರ್ಟ್ ಹಾಕಿರಿ ಅಂದರೆ, ನಾನು ಸುಮಾರು ಜನರ ಮೇಲೆ ಪ್ರಯೋಗ ಮಾಡಿ ನೋಡಿದ್ದೇನೆ. ಒಂದು ವರ್ಷ ಯಾರು ಕರೆಕ್ಟಾಗಿ ಯಾಕಂದ್ರೆ ತಾವು ಏನದೀವ ಅನ್ನೋದು ತಮ್ಮ ಮನಸ್ಸೊಳಗೆ ಅಷ್ಟ ಗೊತ್ತಿದಿರ್ತದ, ಬೇರೆದವ್ರಿಗೆ ಯಾರಿಗೂ ಗೊತ್ತಿರಲ್ಲ. ತಮ್ಮ ಮನಸ್ಸಿನ ಸಾಕ್ಷಿಯಾಗಿ, ಆತ್ಮ ಸಾಕ್ಷಿಯಾಗಿ ಒಂದು ವರ್ಷ ಕರೆಕ್ಟಾಗಿ ಬುದ್ಧನ ಥರ ಎಲ್ಲ ವಿಚಾರಗಳನ್ನ ಬಿಟ್ಟು ಓದಿದ್ದೇ ಆಯ್ತಂದ್ರೆ ಆಟೋಮೆಟಿಕಲಿ ಆಮೇಲೆ ಸಿದ್ಧಾರ್ಥ ಆಗಿ ಕನ್ವರ್ಟ್ ಆಗ್ತೀರಿ. ಸಿದ್ಧಾರ್ಥ ಅಂದ್ರೆ ಆಯ್ತಲ್ಲ, ನೀವು ಒಮ್ಮೆ KS ಅಥವಾ IAS ಆದ್ರಿ ಅಂದ್ರೆ ಏನು ಬರ್ತಾರೆ, ಹುಡುಗಿಯರು ಬರ್ತಾರೆ. ಓಕೆ, ಆವಾಗ ಹೇಗೆ ರಾಜನಿಗೆ ಒಂದು ದೊಡ್ಡ ಕುದುರೆ ಇತ್ತಲ್ಲ, ಯಾವ್ದು ಕುದುರೆ ಹೆಸರೇನು, ಏನು ಕುದುರೆ ಹೆಸರು? ಕಂಟಕ. ಓಕೆ, ಕುದುರೆ ಆ ಥರ ಒಂದು ಅರಮನೆ ಇತ್ತಲ್ಲ, ಇಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಇದ್ದಿರ್ತಾವ, ನೋಡಕ್ಕೆ ಒಂಥರ ಮಜಾ ಇದ್ದಿರ್ತದ. ಡಿಸ್ಟಿಕ್ SP ಅಥವಾ DC ಅವ್ರ ಕ್ವಾರ್ಟರ್ಸ್ ನೋಡ್ರೆ ಒಂಥರ ಮೈ ಜೂಮ್ ಅನ್ಸೋದು. ಸುಮ್ಮನೆ ಯಾವಾಗಾರ ಹೋದ್ರೆ ಅಂದ್ರೆ ಒಂದು ಜಸ್ಟ್ ಅದ್ರ ಮುಂದಿಂದ ಆಶೆ ಹೋಗುತ್ತೆ ಬರ್ರಿ. ಡಿಸ್ಟಿಕ್ ಒಳಗಿರುವಂಥ ಕ್ವಾರ್ಟರ್ಸ್ ಒಂದು ಜಸ್ಟ್ ಒಂದು ಅನುಭವಕ್ಕೆ ಬರ್ಬೇಕು. ನಾಳೆ ನಾವು ಆದಿವಿ ಅಂದ್ರೆ ಏನೇನು ಸಿಗ್ತಾವಪ್ಪ ಫೆಸಿಲಿಟೀಸ್ ಅಂತ. ಓಕೆ, ಹೀಗೆ ಅಂದ್ರೆ ನೀವು ಈ ಸಿದ್ಧಾರ್ಥ ಅನುಭವಿಸುವಂತಹ ಎಲ್ಲ ಒಂದು ಸಂತೋಷವನ್ನ ಅನುಭವಿಸಕ್ಕೆ ನಿಮಗೆ ಸಾಧ್ಯ ಇದೆ. ಓಕೆ, ಯಾವಾಗ ನೀವು ಒಂದು ವರ್ಷ ಬುದ್ಧವಾಗಿ ನೀವು ಓದಿದ್ದೇ ಆಯ್ತು ಅಂದ್ರೆ ಇಷ್ಟ ಮಾಡ್ರೆ ಸಾಕು. ಸಮಾಜಕ್ಕೆ ಏನಾದರೂ ಕೊಡ್ಬೇಕಲ್ಲ. ಸಾಹೇಬ್ರದಾರೆ, ಸಾಹೇಬ್ರದ್ದು ಆ್ಯಕ್ಚುಲಿ ನಮ್ಮ ರವಿ ಸರ್ದೊಂದು IAS ದಲ್ಲಿ ಒಂದು ಲಾಸ್ಟ್ ಕ್ವಶನ್ಸ್ ಕೇಳ್ತಾರೆ ಸಾಹೇಬ್ರಿಗೆ. IAS ಈ ವರ್ಷ ನಿಮ್ಮನ್ನ ಆಯ್ಕೆ ಮಾಡಲಿಲ್ಲ ಅಂದ್ರೆ, ಕರೆಕ್ಟ್ ಅಲ್ಲ ಸರ್? ಈ ವರ್ಷ ನಿಮ್ಮನ್ನ ಆಯ್ಕೆ ಮಾಡಲಿಲ್ಲ ಅಂದ್ರೆ ನಿಮಗೆ ಬೇಜಾರಾಗಂಗಿಲ್ಲ ಅಂತ ಹೇಳಿ ಲಾಸ್ಟ್ ಕ್ವಶನ್ ಕೇಳ್ತಾರೆ ಸಾಹೇಬ್ರಿಗೆ. ಸಾಹೇಬ್ರ ಉತ್ತರ ಏನಿದ್ದಿರ್ತದೆ ನೋಡಿ, ನಾವಿದ್ವಿ ಅಂದ್ರೆ ಬೇರೆ ರೀತಿ ಉತ್ತರ ಕೊಡ್ತಿರ್ತೇವೆ. ಸಾಹೇಬ್ರು ಏನು ಉತ್ತರ ಕೊಟ್ರು ಅಂದ್ರೆ ಆ ಸಂದರ್ಭದಲ್ಲಿ, ನನ್ನ ಈ ವರ್ಷ ಆಯ್ಕೆ ಮಾಡಲಿಲ್ಲ ಅಂದ್ರೆ ನನಗೆ ಖಂಡಿತವಾಗಿ ಬೇಜಾರಾಗೇ ಆಗ್ತದ, 100%. ಯಾಕಾಗ್ತದ ಅಂದ್ರೆ, ನಾನು ಒಂದು ವರ್ಷ ಲೇಟಾಗಿ ಇಡೀ ದೇಶಕ್ಕೆ ಏನಾದರೂ ಸರ್ವಿಸ್ ಕೊಡಕ್ಕೆ ಸಾಧ್ಯವಾಗಕ್ಕೆ ಸ್ಟಾರ್ಟ್ ಆಗ್ತದ. ಬೈ ಚಾನ್ಸ್ ಇದೇ ಸಲ ಆಯ್ಕೆ ಮಾಡ್ರಿ ಅಂದ್ರೆ ಒಂದು ವರ್ಷ ನಾನು ಏನು ಸರ್ವಿಸ್ ಕೊಡ್ಬೇಕಲ್ಲ ನೆಕ್ಸ್ಟ್ ಇಯರ್ ನಾನೇ ಟಾಪ್ ಇದ್ದಿರ್ತೀನಿ ಅಂತ ಹೇಳ್ತಾರ ಅವ್ರು ಸಾಹೇಬ್ರು. ನೆಕ್ಸ್ಟ್ ಇಯರ್ IAS ಎಕ್ಸಾಮ್ದಲ್ಲಿ ನಾನೇ ಟಾಪ್ ಇದ್ದಿರ್ತೇನೆ, ನಾನೇ ಇಡೀ ದೇಶಕ್ಕೆ ಟಾಪ್ ಇದ್ದಿರ್ತೇನೆ, ಅವಾಗ ನಾನು ಸರ್ವಿಸ್ ಮಾಡ್ಬೋದು. ಆದರೆ ಈಗ ಸೆಲೆಕ್ಷನ್ ಮಾಡ್ರಿ ಅಂದ್ರೆ ಇದೇ ವರ್ಷದಿಂದ ನಾನು ಏನು ಮಾಡ್ಬೋದು ಅಂದ್ರೆ ಒಂದು ವರ್ಷ ದೇಶಕ್ಕೆ ಹೆಚ್ಚಿನ ಸೇವೆಯನ್ನು ಕೊಡ್ಬೋದು ಆಗ್ತದ ಅನ್ನುವಂಥ ವಿಚಾರನ ಸಾಹೇಬ್ ಹೇಳ್ತಾರೆ ಇಂಟರ್ವ್ಯೂ ಟೈಮ್ದಲ್ಲಿ, IAS ಇಂಟರ್ವ್ಯೂ ಟೈಮ್ದಲ್ಲಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಆತ್ಮವಿಶ್ವಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಐತಿ ಅನ್ನೋದನ್ನ ಸಾಹೇಬ್ರು ನೋಡಿ ನಾವು ಬಹಳಷ್ಟು ಕಲಿಬೇಕಾಗ್ತದ. ಆ್ಯಕ್ಚುಲಿ ಸಾಹೇಬ್ರ ಜೊತೆಗೆ ನನ್ನ ಸಾಹೇಬರು ಒಂದು ನಾರ್ತ್ ಕರ್ನಾಟಕ ಟ್ರಿಪ್ ಅಂತ ಕರ್ಕೊಂಡು ಹೋಗಿದ್ರು. ಟ್ರಿಪ್ ಅಂದ್ರೆ ಏನು, ಒಂಥರ ಅದು ನಾರ್ತ್ ಕರ್ನಾಟಕ ಫುಲ್ ಎಲ್ಲ ಯುವಕರನ್ನ ಎಬ್ಬಿಸುವಂತಹ ಕೆಲಸಕ್ಕೆ ಕರ್ಕೊಂಡು ಹೋಗಿದ್ರು ಸಾಹೇಬ್ರು. ಒಂದು 5-6 ಡೇಸ್ ಇದ್ದೆ ಸಾಹೇಬ್ರ ಜೊತೆಗೆ. ನನಗೆ ಏನು ಖುಷಿ ಅನಿಸ್ತಂದ್ರೆ, ಒಬ್ರು ಅಧಿಕಾರಿ ಆದ ತಕ್ಷಣನೂ ಎಷ್ಟವ್ರ ಟೈಮನ್ನು ಎಷ್ಟು ಕರೆಕ್ಟಾಗಿ ಯೂಸ್ ಮಾಡ್ತಾರಲ್ಲ ಅಂತ ಅನಿಸ್ತು. ಆ್ಯಕ್ಚುಲಿ 24 hours ಸಾಹೇಬ್ರ ಜೊತೆಗೇನದ ನಾನು. ಯಾಕಂದ್ರೆ ಬೇರೆದವರು ಏನೋ ಅನ್ಕೋಬಹುದು, ನಾನು ಹೇಳ್ತೇನೆ ನಾವು ಎಷ್ಟು ಈಗ ನೀವು ಏನು ಈ ಮೊಬೈಲ್ ಯೂಸ್ ಮಾಡ್ತಿರಲ್ಲ, ಬೈ ಚಾನ್ಸ್ ಸಾಹೇಬ್ರನ್ನ ಮೊಬೈಲ್ ನೋಡ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದಂಗ ಹಾರ್ಡ್ಲಿ ಭಾಳ ಅಂದ್ರೆ ಎಷ್ಟು ಒಂದು 15 to 20 minutes ಅಷ್ಟೇ ಯೂಸ್ ಮಾಡ್ತಾರೆ ಸಾಹೇಬ್ರು ಮೊಬೈಲ್. ಒನ್ಲಿ 15 to 20 minutes ಅಷ್ಟೇ ರೀ. ಒಬ್ಬರು IPS ಅಧಿಕಾರಿಯಾಗಿ ಎಷ್ಟೋ ಕೆಲಸ ಇದ್ದಿರ್ತಾವ ಅವ್ರಿಗೆ. ಆ ಕೆಲಸ ಆಯ್ತಂದ್ರೆ ಮತ್ತೆ ಕಾರ್ದಲ್ಲಿ ಸೈಡ್ ಇಟ್ಟು ಬಿಡ್ತಾರೆ ಮೊಬೈಲ್. ಕೆಲವೊಂದು ಸಂದರ್ಭದಾಗ ಏನಂದ್ರೆ ನನಗೆ ಕೊಡ್ತಿದ್ರು ಸಾಹೇಬ್ರು, ಅಶೋಕ್ ನೀನು ಅಟೆಂಡ್ ಮಾಡುವಂತ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಟೈಮನ್ನು ಹೇಗೆ ಯೂಸ್ ಮಾಡಬೇಕು ಅನ್ನುವುದನ್ನ ಸಾಹೇಬ್ರು ನೋಡಿ ಕಲಿಯೋದು ಭಾಳ ಅದ. ನಾನು ಟ್ರೈ ಮಾಡಿದೆ ಸರ್. ಅದಾದ ನಂತರ ಆ್ಯಕ್ಚುಲಿ ನಿಮ್ಗೆ ಹೇಳಿಲ್ಲ, ನಾನು ಟ್ರೈ ಮಾಡಿದೆ ಮೊಬೈಲ್ ಕಡಿಮೆ ಯೂಸ್ ಮಾಡೋಣ ಅಂತ. ಆದರೆ ಆ ಲೆವೆಲ್ ಆಗಲಿಲ್ಲ. ಏನೋ ಒಂದು ಲೆವೆಲ್ ರೆಡ್ಯೂಸ್ ಮಾಡಿವೆ, ಆ ಲೆವೆಲ್ ಆಗಲಿಲ್ಲ. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿಲ್ಲ ಸರ್ ನೀವು ಇಷ್ಟು ಕಡಿಮೆ ಯೂಸ್ ಮಾಡ್ತೀರಿ ಹಾಗೆ ಅಂತಲ್ಲ, ಅಂದ್ರೆ ನಾನು ಜಸ್ಟ್ ಅಬ್ಸರ್ವ್ ಮಾಡಿದೆ. ಹೀಗಾಗಿ ನೀವು ಈ ಸಂದರ್ಭದಲ್ಲಿ ಯಾವಾಗಂದ್ರೆ ಈ ಓದುವ ಸಂದರ್ಭದಲ್ಲಿ
ಏನು ನಿಮಗೆ ಯೂಸ್ ಮಾಡಬೇಕು, ಒಂದು ಸ್ಟೆಪ್ ಇಡ್ತೀರಿ ಅಂದ್ರೆ ಆ ಸ್ಟೆಪ್ದಿಂದ ಇದು ನನಗೆ IAS ಯೂಸ್ ಆಗ್ತದನ, ಒಂದು ಹೆಜ್ಜೆ ಮುಂದಿಡ್ತಾ ಇದ್ರಿ, ಇಲ್ಲಿ ಬರ್ತಾ ಇದ್ರಿ ಅಂದ್ರೆ ಇದು ನನಗೆ IAS ಮಾಡಕ್ಕೆ ಯೂಸ್ ಆಗ್ತದನ ಅಥವಾ KS ಮಾಡಕ್ಕೆ ಯೂಸ್ ಆಗ್ತದ ಅನ್ನೋದನ್ನ ವಿಚಾರ ಮಾಡ್ಕೊಂಡು ನೀವು ಏನು ಮಾಡ್ಬೇಕಾಗ್ತದಂದ್ರೆ ನೀವು ಮುನ್ನಡಿಬೇಕಾಗ್ತದೆ. ಯಾಕಂದ್ರೆ ಇತ್ತೀಚೆಗೆ ಕಾಂಪಿಟೇಷನ್ ಬಹಳ ಹೆಚ್ಚಿದೆ. ನಾವು ಕಲಿಯುವಾಗ ಸರ್ ನಮ್ಗೆ ಏನು ಅನಿಸ್ತಿತ್ತಂದ್ರೆ ನಮ್ಗೆ ಎಲ್ಲಿ ಕೋಚಿಂಗ್ ಅದು ಏನು ತಗೊಳ್ಳಿಲ್ಲ. ಅವಾಗ ಏನು ಅನಿಸ್ತಿತ್ತಂದ್ರೆ ಏನು ದ್ರೋಣಾಚಾರ್ಯ ಇಲ್ಲದ ನಾವು ಹೆಂಗಪ್ಪ, ಯಾರು ಗೈಡ್ ಮಾಡಲಿಲ್ಲ ಅಂದ್ರೆ ನಾವು ಹೇಗೆ ಮುನ್ನುಗ್ಗುದು ಅಂತ ಒಮ್ಮೆ ಏನು ವಿಚಾರ ಬಂದ್ಬಿಡ್ತು ಅಂದ್ರೆ ಏಕಲವ್ಯ ಆಗಿಬಿಡೋನು, ದ್ರೋಣನ ಅವಶ್ಯಕತೆ ಬೀಳಲ್ಲ ಅನಿಸ್ತಿತ್ತು. ನಾವೇ ಏಕಲವ್ಯ ಆಗಿಬಿಡೋನು, ದ್ರೋಣನ ಅವಶ್ಯಕತೆ ಬೀಳಲ್ಲ ಅಂತ ಹಾಗೆ ಓದ್ತಿದ್ವಿ ನಾವು ಆ್ಯಕ್ಚುಲಿ. ಆದರೆ ಆ ರೀತಿ ಒಂದು ದೊಡ್ಡ ಮನಸ್ಸಿತ್ತಂದ್ರೆ ಏನೋ ಅವಶ್ಯಕತೆ ಇಲ್ಲ, ನಾವು ಓದಲೇಬೇಕು ಮಾಡಲೇಬೇಕು, ನನ್ನಿಂದ ಸಾಧ್ಯ ಆತಂದ್ರೆ ಕೋಚಿಂಗ್ದ ಅವಶ್ಯಕತೆ ಇಲ್ಲ. ಆದರೆ ಈಗೇನಾಗಿದೆ ಅಂದರೆ ಕೋಚಿಂಗ್ ಯಾಕೆ ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಈಗ ಇತ್ತೀಚೆಗೆ ಕಾಂಪಿಟೇಷನ್ಸ್ ಸಿಕ್ಕಾಪಟ್ಟೆ ಆಗಿದೆ, ಕರೆಕ್ಟಾ? ನಾವು ಕೋಚಿಂಗ್ ಇಲ್ದ ಏನು ಮಾಡ್ತೀವಿ, ಕೋಚಿಂಗ್ ಇದ್ರೆ ಏನು ಮಾಡ್ತೀವಿ ಅಂತಂದರೆ, ಕೋಚಿಂಗ್ ಬೈ ಚಾನ್ಸ್ ನೀವು ತಗೊಳ್ಳಿಲ್ಲ ಅಂದರೆ ನೀವು ಒಂದು 6 ಗಂಟೆ ಕೂತು ಏನು ಓದ್ತಿರಲ್ಲ ಮನೆಯೊಳಗ, ಓಕೆ, ಅದನ್ನು 1 ಗಂಟೆ ಒಳಗೆ ಇಲ್ಲಿರುವಂತಹ ಫ್ಯಾಕಲ್ಟಿಗಳು ನಿಮಗೆಲ್ಲ ತಿಳಿಸ್ಕೊಡ್ತಾರೆ. ಓಕೆ, ಒಂದು 5 ತಾಸು ಒಂದು ಗಂಟೆಗೆ 5 ಅವರ್ಸ್ ಏನು ಮಾಡ್ತಾರೆ ಅಂದರೆ ಉಳಿಸ್ತಾರೆ. ಯಾಕಂದ್ರೆ ಎಲ್ಲ ಬುಕ್ಸನ್ನು ಓದಕ್ಕೆ ಸಾಧ್ಯ ಇಲ್ಲ, ಕರೆಕ್ಟಾ? ಇಲ್ಲಿ ಬಂದಂತಹ ಫ್ಯಾಕಲ್ಟೀಸ್ಗಳು ಏನು ಮಾಡಿರ್ತಾರೆ ಅಂದರೆ ಎಲ್ಲ ಬುಕ್ಸ್ಗಳನ್ನು ಓದಿರ್ತಾರೆ, ಹಲವಾರು ಎಕ್ಸಾಮ್ಸ್ಗಳನ್ನು ಅಟೆಂಪ್ಟ್ ಮಾಡಿರ್ತಾರೆ. ಯಾವ ಕ್ವಶನ್ಸ್ ಬರ್ತದೆ, ಯಾವ ಕ್ವಶನ್ಸ್ ಬರಂಗಿಲ್ಲ ಅಂದರೆ ಒಂದು ಅನಾಲಿಸಿಸ್ ಬರ್ತದೆ. ಅವರು ಟ್ರೆಂಡ್ ಅನಾಲಿಸಿಸ್ ಮಾಡಿರ್ತಾರೆ, ಟಾಪಿಕ್ ಅನಾಲಿಸಿಸ್ ಮಾಡಿರ್ತಾರೆ, ಯಾವ ಸೋರ್ಸ್ದಿಂದ ಬರ್ತೈತೆ ಅನ್ನುವಂತಹ ಸೋರ್ಸ್ ಅನಾಲಿಸಿಸ್ ಮಾಡಿರ್ತಾರೆ, ಆಮೇಲೆ ಯಾವ ಸೆನ್ಸ್ದಿಂದ ಕ್ವಶನ್ಸ್ ಕೇಳ್ತಾರೆ ಅನ್ನುವಂತಹ ಸೆನ್ಸ್ ಅನಾಲಿಸಿಸ್ ಮಾಡಿರ್ತಾರೆ. ಹೀಗಾಗಿ ಏನಂತಂದ್ರೆ ಕೋಚಿಂಗ್ದ ಅವಶ್ಯಕತೆ ಇತ್ತೀಚೆಗೆ ಐತಿ ಅಂತ ಹೇಳಿ ನನಗೇನಕ ಅನಿಸ್ತಾ ಇದೆ. ಯಾಕಂದ್ರೆ ನಾವೇ ಈಗ ಆ್ಯಕ್ಚುಲಿ ನಾವೇ ಬರ್ದೀವಿ ಅಂದ್ರೆ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತೀವಲ್ಲ ಅನ್ನುವಂತಹ ಒಂದು ಧೈರ್ಯ ಇಲ್ಲ. ಮೊದಲು ಏನಂದ್ರೆ ಬೆಕ್ಕದ ಎಕ್ಸಾಮ ಹೊಡ್ರಿ ಆಗ್ಬೋದು ಅನ್ನುವಂಥ ವಿಚಾರ ಇತ್ತು. ಈಗ ಅಂದ್ರೆ ಆ ಲೆವೆಲ್ ಕಾಂಪಿಟೇಷನ್ಸ್ ಜಾಸ್ತಿ ಆಗಿದೆ. ಅದಕ್ಕೆ ದಯವಿಟ್ಟು ಏನು ಮಾಡ್ರಿ ಅಂದ್ರೆ ಈ ಒಂದು ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊರಿ. ಆಮೇಲೆ ಇಲ್ಲಿ ಏನೇನು ಫ್ಯಾಕಲ್ಟೀಸ್ಗಳು ಹೇಳ್ತಾರೆ, ಏನೇನು ಗೈಡ್ ಮಾಡ್ತಾರೆ ಅವರು, ಅದನ್ನು ಕರೆಕ್ಟಾಗಿ ನೀವು ಅವ್ರು ಹೇಳಿರುವಂತಹ ಒಂದು ಕೆಲವೊಂದು ರೂಲ್ಸ್ ಇದಿರ್ತವೆ, ಅವುಗಳನ್ನು ಫಾಲೋ ಮಾಡಿ. ಯಾಕಂದ್ರೆ ಕಾಮನ್ ಆಗಿ ಏನಾಗ್ತದಂದ್ರೆ ಈ ಮನೆಯೊಳಗೆ ಕೂತು ಓದೋದಕ್ಕೂ ಇಲ್ಲಿ ಏನು ಡಿಫ್ರೆನ್ಸ್ ಅಂದ್ರೆ, ಈಗ ಮನೆಯೊಳಗೆ ಕೂತು ಓದಿದ್ರೆ ಯಾವ್ಯಾವ ಏನೇನೋ ಓದ್ತಿರ್ತೀವಿ ನಾವು. ಕೆಲವೊಬ್ರು ಹಿಸ್ಟ್ರಿ ಫುಲ್ ಇಂಟ್ರೆಸ್ಟ್ ಅಂತ ಹೇಳಿ ಫುಲ್ ಹಿಸ್ಟ್ರಿ ಹೊಡಿತಿರ್ತಾರೆ, ಹಿಸ್ಟ್ರಿ ಮೇಲಿನ ಕ್ವಶನ್ಸ್ ಕಡಿಮೆ ಕೇಳ್ತಿರ್ತಾರೆ. ಅರ್ಥ ಆಯ್ತಲ್ಲ? ಅಂದ್ರೆ ಯಾವ ಸಬ್ಜೆಕ್ಟಿಗೆ ಹೆಚ್ಚು ನಾವು ಮಹತ್ವ ಕೊಡಬೇಕು, ಯಾವುದಕ್ಕೆ ಕಡಿಮೆ ಕೊಡಬೇಕು, ಹೇಗೆ ರಿವಿಷನ್ ಮಾಡಬೇಕು, ಆಮೇಲೆ ಏನೇನು ಟೆಸ್ಟ್ ಸಿರೀಸ್ ಇಲ್ಲಿ ಕಂಡಕ್ಟ್ ಮಾಡ್ತಾರೆ, ಟೆಸ್ಟ್ ಸಿರೀಸ್ಗಳನ್ನ ಸೀರಿಯಸ್ ಆಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾ ನನಗೆ ಇಲ್ಲಿ ಸಾಕು ಮಾತಾಡಲಿಲ್ಲ. ಓಕೆ, ಹಾಂ, ಯಾಕಂದ್ರೆ ಇನ್ನೂ ಮಾತಾಡೋರು ಬಹಳಷ್ಟು ಜನ ಅದಾರೆ. ಮಿಥುನ್ ಸರ್ ಮೇಲೆ ಬೇರೆ ಬೇರೆ ಜನ ಬರ್ತಾ ಇದ್ದಾರೆ, ಎಲ್ಲರೂ ಮಾತಾಡಬೇಕು. ಎಲ್ಲ ಅಧಿಕಾರಿಗಳು ಮಾತಾಡೋರಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಒಂದು ಈ ಆಸ್ಪಿರೆಂಟ್ಸು ಇವರ ಹೆಸರು ಕೇವಲ ಒಂದು ಹೆಸರಾಗದೆ ಒಂದು ಶಕ್ತಿಯಾಗಿ ಹೊರಹೊಮ್ಮಲಿ ಅಂತ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೇನೆ.